ಆಮೇಲೆ ಆ ಜೋಗಲ್ಲಿ ನಿಂತಿದ್ದ ಜಾಗ, ಅದ್ರ ಬಗ್ಗೆನೇ ಒಂದು ಅನುಭವ ಇದೆ. ಅದು ಎಷ್ಟರ ಮಟ್ಟಿಗೆ ಆ ಗಟ್ಟಿ ಅನುಭವ ಅಂದರೆ, ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ, ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದು ಎಂಥವನ್ನು ನಡಗಿಸ್ಬಿಡುತ್ತೆ. ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರದೆ ಅಂತ ಹೇಳ್ತಿದ್ದಾರೆ, ಆದರೆ ಎಗರಕ್ಕೆ ಮುಂಚೆ ಒಂದು 10 ನಿಮಿಷ ಸುಮ್ಮನೆ ನಿಂತ್ಕೊಂಡೆ. ಅಂದರೆ ನನ್ನ ಎದೆ ಬಡಿತಾನೆ ನಾನೇ ಸ್ವಲ್ಪ ಕಂಟ್ರೋಲ್ ತಗೊಳ್ಳೋಕ್ಕೆ ಟೈಮ್ ತಗೋದು, ಇಲ್ಲಾಂದ್ರೆ ಆಗೋದಿಲ್ಲ ಅದು. ಅದನ್ನ ಅಂಥ ಟೈಮಲ್ಲಿ ನನಗೆ ಶಿವಣ್ಣ ಮಾಮ ಇನ್ಸ್ಪೈರ್ ಮಾಡ್ತಾರೆ. ಬಾ ಅಮ್ಮ ಹೋಗೋಣ ಅಂತ ಜಂಪ್ ಮಾಡೇ ಬಿಡ್ತಾರೆ ಅವರು, ಅಯ್ಯೋ ಹಿಂದೆ ಮುಂದೆ ನೋಡೋದೇ ಅಲ್ಲ. ಸೊ ಆ ಥರ ಇನ್ಸ್ಪಿರೇಷನ್, ಆ ಥರ ಒಂದು ಎನರ್ಜಿ, ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ. ಯಾಕಂದರೆ ಕೆಲಸ ಕೊಟ್ಟಾಗ ಅದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ. ಇತ್ತೀಚೆಗೆ ಇವಾಗ ಕೇಸ್ ಆಫ್ ಕೊಂಡಾಣ ಆಗ್ಬೋದು, ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.